ನಮಸ್ತೆ ವೀಕ್ಷಕರೇ, ನಾನು ಇವಾಗ ಬ್ಯಾಳಿ ಹಾಕಿ ಕ್ಯಾಬೇಜ್ ಹಾಕಿ ಪಲ್ಯ ಮಾಡೋದನ್ನು ಹೇಳ್ತೀನಿ. ನಾನು ಬ್ಯಾಳಿ ನೆನೆಸಿಟ್ಕೊಂಡೀನಿ. 3 ಚಮಚ ಎಣ್ಣೆ ಹಾಕ್ತೇನೆ. ಇಲ್ಲೇ ಬ್ಯಾಳಿನ ನಾನು ನೆನೆಸಿಟ್ಕೊಂಡೀನಿ. ಬ್ಯಾಳಿ ನೆನೆಸಿಟ್ಕೊಂಡೀನಿ. ಇಲ್ಲೇ ಕ್ಯಾಬೇಜ ಹೆಚ್ಚಿ ಇಟ್ಕೊಂಡೀನಿ. ನೀರು ಹಾಕಿ ಇಟ್ಕೊಂಡೀನಿ. ಸ್ಮೆಲ್ ಹೋಗ್ಬೇಕಲ್ಲ, ಸ್ವಲ್ಪ ಎಣ್ಣೆ ಹಾಕಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇವಾಗ ಮೆಣಸಿನ್ಕಾಯಿನ ಹಾಕ್ತೀನಿ. ಸಾಸಿವೆ ಕಾಳನ್ನು ಹಾಕಿದೆ. ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಒಂದು ಉಳ್ಳಾಗಡ್ಡಿನ ನಾನು ಹಾಕ್ತೀನಿ. ಒಂದು ಎಳೆ ಕರಿಬೇವನ್ನ ಹಾಕ್ತೀನಿ. ಒಂದು ಎಳೆ ಕರಿಬೇವು ಹಾಕ್ತೀನಿ. ಮೆಣಸಿನಕಾಯಿ 4 ಮೆಣಸಿನಕಾಯಿ ಹಾಕ್ತೀನಿ. ಒಣ ಖಾರನೂ ಹಾಕ್ತಾರೆ, ಒಣ ಖಾರ ಹಾಕಲ್ಲ ನಾನು. ಅದಕ್ಕೆ ಮೆಣಸಿನಕಾಯಿನ ಹಾಕ್ತೀನಿ. ಒಂದು ಟೊಮೆಟೊ ಹಣ್ಣು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಅರಿಶಿನ ಪುಡಿ. ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. MTR ಗರಂ ಮಸಾಲ. ಫಸ್ಟ್ ನೆನೆ ಇಟ್ಟಂಥ ಬ್ಯಾಳೆಯನ್ನು ನಾನು ಹಾಕ್ತೀನಿ. ಸ್ವಲ್ಪ ಇವು 1 ನಿಮಿಷ ಮೊದಲು ಬೇಯಬೇಕು. ಅದಕ್ಕೆ ನಾನೇನು ನೆನೆ ಇಟ್ಟಂಥ ಬ್ಯಾಳೆಯನ್ನು ಹಾಕಿದೆ. ಒಂದು ಸ್ವಲ್ಪ ಬೇಯ್ದು ಆಮೇಲೆ ನಾನು ಕ್ಯಾಬೇಜನ್ನು ಹಾಕ್ತೀನಿ. ಇವಾಗ ನಾನು ಕ್ಯಾಬೇಜನ್ನು ಹಾಕ್ತೀನಿ. ಇದಕ್ಕೆ ನಾನು ನೀರನ್ನು ಭಾಳ ಬಿಡಬಾರ್ದು. ಕ್ಯಾಬೇಜ್ ಪಲ್ಯಕ್ಕೆ ನೀರು ಭಾಳ ಬಿಡಬಾರ್ದು, ನೀರೇ ಬಿಡಬಾರ್ದು. ಅದಾದಮೇಲೆ ಬಾಯಿ ಮುಚ್ಚಬೇಕು. ಅದೇ ಬಿಡ್ತೈತಿ. ಅಷ್ಟು ನೀರಿನಾಗ ಇದು ಬೇಯಬೇಕು. ಯಾಕಂತಂದರೆ ನೀರು ಹಾಕಿದರೆ ಇದು ರುಚಿನ ಹೋಗಿಬಿಡ್ತೈತಿ. ಇದು ಚಲೋ ಆಗಂಗಿಲ್ಲ ನೀರು ಹಾಕಿದ್ರೆ. ಕೈಯಾಡಿಸ್ಕೊಂತ ಅದೇ ನೀರಾಗನ ಇದು ನೀರು ಬಿಟ್ಟಿರ್ತೈತಲ್ಲ, ಅದೇ ಇದರ ಹೆಸರಿನೊಳಗನೆ ಇದನ್ನು ಬೇಯಿಸಬೇಕು. ಈ ಥರ ಇದನ್ನು ಬೇಯಿಸಬೇಕು. ನೀರು ಹಾಕಬಾರ್ದು. ನೀರು ಹಾಕಿದ್ರೆ ರುಚಿನೇ ಬರೋದಿಲ್ಲ. ಪಚ್ಚ ಅನ್ನಂಗೆ ಅನ್ನಿಸ್ತೈತಿ. ಈಗ ನಾನು ಏನು ಮಾಡಿದೆ, ಹೆಚ್ಚಿಟ್ಟಂಥ
ಕೊತ್ತಂಬರಿನ ಹಾಕಿದೆ. ನೋಡಿ ವೀಕ್ಷಕರೇ, ಕ್ಯಾಬೇಜ್ ಪಲ್ಯ ಇವಾಗ ಏನಾಯಿತು, ರೆಡಿ ಆಯಿತು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.